ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಆಟಿಟ್ಯೂಡ್ ಅಂತ ಬರ್ತೀವಿ. ಆಟಿಟ್ಯೂಡ್ ಅಂತಂದರೆ ಮನಸ್ಥಿತಿ ಅಂತಕ್ಕಂಥದ್ದು. ಮನಸ್ಥಿತಿ ಅಥವಾ ಮನೋವೃತ್ತಿ ಅಥವಾ ಮನೋಭಾವ ಅಂತಕ್ಕಂಥದ್ದು. ಅಂದಾಗ ಮನೋಭಾವ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಂಶದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಒಂದು ಮನಸ್ಥಿತಿ ಅಥವಾ ಮನೋಭಾವ ಅಂತಂದಾಗ ವ್ಯಕ್ತಿ ಅಂತಕ್ಕಂಥವನು ಒಂದು ವಸ್ತು, ಒಂದು ವಿಷಯ, ಒಬ್ಬ ವ್ಯಕ್ತಿ ಅಥವಾ ಒಂದು ಪರಿಸರ, ಯಾವುದೇ ಒಂದು ವಿಷಯದ ಬಗ್ಗೆ ಆ ವ್ಯಕ್ತಿ ಹೊಂದಿರತಕ್ಕಂತಹ ತನ್ನದೇ ಆಗಿರತಕ್ಕಂಥ ಭಾವನೆಯನ್ನ ಅಥವಾ ಒಂದು ಅಂಶವನ್ನ ಏನು ಕರಿತೀವಿ ಅಂದಾಗ ಮನೋಭಾವ ಅಂತ ಕರಿತೀವಿ ನಾವು. ಈ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ವ್ಯಕ್ತಿ ಅಂತಕ್ಕಂಥವನು ಯಾವುದೇ ರೀತಿಯಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಿದಾರಂತಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಬೇರೆ. ಒಬ್ಬ ವ್ಯಕ್ತಿ ಅಂತಕ್ಕಂಥವ್ನು ಏನೋ ಸಾಧನೆ ಮಾಡಿಲ್ಲಪ್ಪ ಅಂತಂದ್ರೆ ಆ ವ್ಯಕ್ತಿಯ ಒಂದು ಸಾಧನೆ ಮನಸ್ಥಿತಿ ಬೇರೆ. ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಮಧ್ಯಮ ಪ್ರಮಾಣದ ಸಾಧನೆ ಮಾಡಿದಾರೆ ಅಂತಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಬೇರೆ. ಒಂದು ಮಗು ಅಂತಕ್ಕಂಥದ್ದು ಈ ತರ ಯಾಕಿದೆ ಅಂತಂದಾಗ ಆ ವ್ಯಕ್ತಿಯ ಆ ಮಗುವಿನ ಮನಸ್ಥಿತಿ ಬೇರೆ. ಈ ಒಂದು ಮನಸ್ಥಿತಿಯ ಮೂಲಕ ನಾವು ಗರಿಷ್ಠವಾಗಿರ್ತಕ್ಕಂಥ ಸಾಧನೆಯನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಅದನ್ನು ಹೇಳ್ತಾರೆ. ಏನಂದಾಗ ನಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತದೆ ಅಂತಕ್ಕಂಥದ್ದು. ನಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಹೇಗೆ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿರತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಇವತ್ತು ನೋಡೋಣ. ನಾವೆಲ್ಲ ಏನು ನೋಡಿದ್ವಿ, ನಾವು ಈ ಒಂದು ಆನೆ ಅಂತಕ್ಕಂಥದ್ದು. ಆನೆ ಅಂತಂದ್ರೆ ನಮಗೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಪ್ರಾಣಿ. ಆನೆ ಅಂತಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿ, ಶಕ್ತಿಯುತವಾಗಿರ್ತಕ್ಕಂಥ ಪ್ರಾಣಿ. ನಮ್ಗೆಲ್ಲರಿಗೂ ಗೊತ್ತು ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಆನೆ ಹತ್ರ ಅತ್ಯಂತ ಶಕ್ತಿಗೆ ಹೆಸರಾಗಿರ್ತಕ್ಕಂತಹ ಪ್ರಾಣಿ ಯಾವುದು ಅಂತಂದಾಗ ಆನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಶಕ್ತಿಗೆ ಹೆಸರಾಗಿರ್ತಕ್ಕಂಥ ಪ್ರಾಣಿ ಯಾವಂದಾಗ ಆನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಪ್ರಾಣಿ ಯಾವುದು ಅಂತಂದ್ರೆ ನಮಗೆ ಗೊತ್ತು, ಜಿರಾಫೆ ಅಂತ ಕರಿತೀವಿ ನಾವು. ಅತ್ಯಂತ ಬುದ್ಧಿವಂತವಾಗಿರ್ತಕ್ಕಂತಹ ಪ್ರಾಣಿ. ಈ ಒಂದು ಬುದ್ಧಿವಂತ ಪ್ರಾಣಿ ಅಂತಂದ್ರೆ ಯಾವುದು ಅಂತಂದಾಗ ನರಿ ಅಂತ ಕರಿತೀವಿ ನಾವು. ಈ ಒಂದು ಬಲಿಷ್ಠವಾಗಿರ್ತಕ್ಕಂತಹ ವ್ಯಕ್ತಿಯಾಗಿರ್ಬೋದು, ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ಬೋದು, ಬುದ್ಧಿವಂತವಾಗಿರ್ತಕ್ಕಂತಹ ವ್ಯಕ್ತಿ ಯಾವುದಾಗಿರ್ಬೋದು, ಇಷ್ಟೆಲ್ಲ ಇದ್ರೂ ಸಹ ನಾವು ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ಇವೆಲ್ಲ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಇವೆಲ್ಲ ಎಲ್ಲಿರ್ತಾವಂದಾಗ ಆನೆ ಇರ್ಬೋದು, ಜಿರಾಫೆ ಇರ್ಬೋದು, ನಂತರ ನರಿ ಇರ್ಬೋದು, ಇವೆಲ್ಲಿರ್ತಾವಂತಂದಾಗ ಅದು ವಾಸ ಮಾಡ್ತಕ್ಕಂಥ ಸ್ಥಳ ಯಾವುದಂದಾಗ ಕಾಡು. ಬಟ್ ಈ ಕಾಡು ವಾಸ ಮಾಡುತ್ತೆ. ಈ ಕಾಡಿನ ರಾಜ ಯಾರು ಅಂತಂದ್ರೆ ನೋಡ್ರಿ, ನಿಮಗೆ ಗೊತ್ತದೆ ಕಾಡಿನ ರಾಜ ಅಂತ ಯಾರನ್ನು ಕರಿತೀವಿ ಅಂತಂದ್ರೆ, ಕಾಡಿನ ರಾಜ ಅಂತ ಯಾರನ್ನು ಕರಿತೀವಿ ನಾವು? ಸಿಂಹನ ಕರಿತೀವಿ. ಈ ಸಿಂಹನ ಯಾಕೆ ಕರಿತೀವಿ ಅಂತಂದಾಗ ನೋಡ್ರಿ, ಕಾಡಿನ ರಾಜ ಯಾರು ಅಂದಾಗ ಸಿಂಹ. ಸಿಂಹನ ಯಾಕೆ ಕರಿತೀವಿ ಅಂದಾಗ ಅದು ಹೊಂದಿರತಕ್ಕಂತಹ ಆಟಿಟ್ಯೂಡ್, ಅದು ಹೊಂದಿರತಕ್ಕಂಥ ಆಟಿಟ್ಯೂಡ್, ಅದರ ಜೀವಿಸ್ತಕ್ಕಂಥ ರೀತಿ, ಅದರ ಒಂದು ಯಾವುದೇ ಸಂದರ್ಭವನ್ನ, ಯಾವುದೇ ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥ ರೀತಿ, ಎಂತಹ ಕಷ್ಟ ಸನ್ನಿವೇಶದಲ್ಲೂ ಸಹ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು, ಅದನ್ನ ಏನ್ ಮಾಡಿದಾಗ ಆ ನಿರ್ಧಾರಗಳು, ಆ ಹೊಂದಿರತಕ್ಕಂತಹ ಮನಸ್ಥಿತಿ ಏನ್ ಮಾಡಿದ, ಅದನ್ನ ಕಾಡಿನ ರಾಜ ಅಂತ ಕರಿತೀವಿ ನಾವು. ಯಾವುದನ್ನ? ಸಿಂಹನ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಮಗೆ ಬೇಕಾಗಿರತಕ್ಕಂಥ ಪಾಯಿಂಟ್ ಏನು ಅಂತಂದಾಗ ಈ ಒಂದು ಆನೆ ಅಂತಕ್ಕಂಥದ್ದು ಈ ಒಂದು ಬಾಲ್ಯದಲ್ಲಿ ಅಥವಾ ಆನೆ ಅಂತಕ್ಕಂಥದ್ದು ಮರಿಯಾಗಿದ್ದಾಗ ಅಥವಾ ಆನೆ ಅಂತಕ್ಕಂಥದ್ದು ಮಗುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ತುಂಟತನದ ಪ್ರಾಣಿ. ಅತ್ಯಂತ ಎಷ್ಟು ತುಂಟ ಅಂತಂದ್ರೆ ಆನೆಯನ್ನು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ, ಅಷ್ಟು ತುಂಟ. ಈ ಆನೆಯನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಈ ಆನೆ ಸಾಕ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ಯಾರು ಅಂತಂದಾಗ ಈ ಒಂದು ಮಾವುತ ಅಂತಕ್ಕಂಥವನು. ಆ ಮಾವುತ ಆನೆಯ ತುಂಟತನವನ್ನ ತಡೆಯೋಕ್ಕೋಸ್ಕರನೇ ಆನೆಯನ್ನು ಏನ್ ಮಾಡ್ತಂದಾಗ, ಅದು ಸಾಕಿದ ಆನೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈ ಆನೆಯನ್ನ ಒಂದು ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಮರಕ್ಕೆ ಏನ್ ಮಾಡಿರ್ತಾನಂದಾಗ ಸರಪಳಿ ಹಾಕಿ ಕಟ್ಟಿ ಹಾಕಿರ್ತಾನೆ. ಆನೆ ಏನ್ ಮಾಡ್ತಾನೆ, ಒಂದು ಕಾಲಿಗೆ ಯಾವುದೋ ಒಂದು ಬಲಗಾಲಿನ ಮುಂದಿನ ಕಾಲ ಅಂದ್ರೆ ಕಟ್ಟಿ, ಬಲದ ಮುಂದಿನ ಕಾಲಿಗೆ ಈ ಒಂದು ಸರಪಳಿ ಹಾಕಿ ಏನ್ ಮಾಡ್ತಾನಂದಾಗ ಆನೆಯನ್ನ ಆ ಕಾಲಿಗೆ ಕಟ್ಟಾಕಿರ್ತಾನೆ. ಈ ಒಂದು ಆನೆ ಚಿಕ್ಕದು, ಮರ ದೊಡ್ಡದು, ಸರಪಳಿ ದೊಡ್ಡದು.
ದಪ್ಪಾಗಿರ್ತಕ್ಕಂಥ ಸರಪಳಿ ದೊಡ್ಡದು. ಅವಾಗ ಆನೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಆ ಸರಪಳಿಯಿಂದ ಏನು ಮಾಡೋಕ್ಕಾಗಲ್ಲ, ಮರದಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಆನೆ 1 ದಿನ ಪ್ರಯತ್ನ ಪಡುತ್ತೆ, 2 ದಿನ ಪ್ರಯತ್ನ ಪಡುತ್ತೆ, 10 ದಿನ ಪ್ರಯತ್ನ ಪಡುತ್ತೆ, 100 ದಿನ ಪ್ರಯತ್ನ ಪಡುತ್ತೆ. ಯಾಕೆ ಸಾಧ್ಯ ಆಗಲಿಲ್ಲ? ಆನೆ ಚಿಕ್ಕದು, ನಂತರ ಸರಪಳಿ ಮತ್ತು ಮರ ದೊಡ್ಡದು. ಕೊನೆಗೆ ಏನಾಗಕ್ಕಾಗಲಿಲ್ಲ, ಈ ಒಂದು ಆನೆಯಿಂದ, ಯಾವುದೋ ಆನೆ ಅಂತಕ್ಕಂಥದ್ದು ಮರದಿಂದ ಈ ಒಂದು ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ನಂತರ ಇದೇ ತರ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದಾಗ ಆನೆ ದೊಡ್ಡದಾಗುತ್ತೆ. ಆನೆ ಏನಾಗುತ್ತೆ ಅಂತಂದಾಗ ದೊಡ್ಡದಾಗುತ್ತೆ. ಆದರೆ ಆನೆ ದೊಡ್ಡದಾಗುತ್ತೆ. ಆನೆ ಎಷ್ಟು ದೊಡ್ಡದಾಗುತ್ತೆ ಅಂತಂದ್ರೆ ಬಲಿಷ್ಠವಾಗುತ್ತೆ. ಆನೆ ದೊಡ್ಡದಾಗುತ್ತೆ, ಆದರೂ ಸಹ ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ಈ ಒಂದು ಸರಪಳಿಯಿಂದ ಆನೆ ದೊಡ್ಡದಾಗುತ್ತೆ, ಸರಪಳಿಯಿಂದ ಅದು ಏನಂದಾಗ ಕಿತ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಆದರೆ ಆನೆ ದೊಡ್ಡದಾದ ಮೇಲೆ ಆ ಮಾಹುತ ಏನ್ ಮಾಡ್ತಂದಾಗ ಅದೇ ಕಾಲಿಗೆ ಏನ್ ಮಾಡ್ತಾನ, ಸರಪಳಿ ಹಾಕಿ ಮರ ಕಟ್ತಾನೆ. ಅವಾಗ ಏನ್ ಮಾಡ್ತಂದಾಗ ಆನೆ ಈ ಒಂದು 4 ಕಾಲಲ್ಲಿ ಈ ಒಂದು ಬಲಗಾಲ ಬಿಟ್ಟು ಇಲ್ಲಿರ್ತಕ್ಕಂಥ ಎಡಗಾಲಿಂದ ಪ್ರಯತ್ನ ಪಡುತ್ತೆ, ಈ ಕಡೆ ಕಾಲಿಂದ ಪ್ರಯತ್ನ ಪಡುತ್ತೆ, ಈ ಕಡೆ ಕಾಲಿಂದ ಪ್ರಯತ್ನ ಪಡುತ್ತೆ. ಆದ್ರೆ ಸಾಧ್ಯ ಈ ಪ್ರಯತ್ನ ಪಡುತ್ತೆ. ಆದ್ರೆ ಈ ಕಾಲಲ್ಲಿ ಮಾತ್ರ ಏನ್ ಮಾಡಲ್ಲ, ಅದು ಅಲ್ಲಾಡ್ಸಂಗಿಲ್ಲ. ಯಾಕೆ ಅಲ್ಲಾಡ್ಸಲ್ಲ ಅಂತಂದ್ರೆ ಈಗ ಆಲ್ರೆಡಿ ಏನಾಗಿದೆ, ಆನೆಗೆ ಬಹಳಷ್ಟು ಅರ್ಥ ಆಗ್ಬಿಟ್ಟದೆ. ಏನಂತ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಏನ್ ಮಾಡೋಕ್ಕಾಗಲ್ಲ, ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಾಗಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯ ಆಗಲ್ಲ ಅಂತ ಗೊತ್ತಿದೆ. ಹಂಗಾಗಿ ಏನ್ ಮಾಡಲ್ಲ, ಆನೆ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯತ್ನವನ್ನು ಪಡಲ್ಲ. ಈ ರೀತಿಯಾಗಿರ್ತಕ್ಕಂಥ ಆನೆ ಪ್ರಯತ್ನ ಪಡಲ್ಲ ಅಂದ್ರೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿರ್ತಕ್ಕಂಥ ನಾವು ಸಹ ನಮ್ಮ ಜೀವನದಲ್ಲಿ ಏನು ಅಂತಂದಾಗ ಯಾವುದೋ ಒಂದು ಕೆಲಸದಲ್ಲಿ ಒಂದ್ಸಲ ಪ್ರಯತ್ನ ಪಟ್ಟಿರ್ತೀವಿ, 2 ಸಲ ಪ್ರಯತ್ನ ಪಟ್ಟಿರ್ತೀವಿ, 10 ಸಲ ಪ್ರಯತ್ನ ಪಟ್ಟಿರ್ತೀವಿ. ಅದು ನಿನ್ನಿಂದ ಸಾಧ್ಯ ಆಗಲ್ಲ, ನನ್ನಿಂದ ಸಾಧ್ಯ ಆಗಲ್ಲ. ಇದೇ ರೀತಿಯಾಗಿ ಸಮಾಜದ ಅನೇಕ ವ್ಯಕ್ತಿಗಳು ಸಹ ನಮ್ಗೆ ಅದೇ ರೀತಿಯಾಗಿ ಇದು ನಿನ್ನಿಂದ ಸಾಧ್ಯ ಆಗಲ್ಲ, ಇದು ಅವರು ಪ್ರಯತ್ನ ಪಟ್ಟರಾಗಿಲ್ಲ, ಈತ ಪ್ರಯತ್ನ ಪಟ್ಟರಾಗಿಲ್ಲ, ಈತ ಪ್ರಯತ್ನ ಪಟ್ಟರಾಗಿದಲ್ಲ, ಅಂದ್ರೆ ನಿನ್ನಿಂದ ಸಾಧ್ಯ ಆಗಲ್ಲ. ಈ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ವಿಚಾರಗಳು ಏನ್ ಮಾಡ್ತವೆ ಅಂತಂದಾಗ ನಮ್ಮನ್ನ ಈ ಒಂದು ಆ ಕೆಲಸ ಮಾಡಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾವೆ. ನಾವು ಆ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ನಿಂದ ಹೊರಗಡೆ ಬರಬೇಕಾಗ್ಯದ. ನಮ್ಮ ಮನಸ್ಥಿತಿಯನ್ನ ಏನ್ ಮಾಡ್ಬೇಕಾಗ್ಯದ, ಚೇಂಜ್ ಮಾಡ್ಕೋಬೇಕಾಗ್ಯದ. ಯಾವತ್ತು ನಮ್ಮ ಮನಸ್ಥಿತಿ ಬದಲಾಗುತ್ತೆ, ನಮ್ಮ ಮನಸ್ಥಿತಿ ಅಂತಕ್ಕಂಥದ್ದು ಬದಲಾಗುತ್ತೆ, ಆವಾಗ ಏನಾಗುತ್ತೆ ಅಂದಾಗ ಪರಿಸ್ಥಿತಿ ತನ್ನಷ್ಟು ತಾನೇ ಏನಾಗುತ್ತೆ, ಬದಲಾಗೋದನ್ನ ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳಿಗೆ ಯಾವಾಗಲೂ ನಮ್ಮನ್ನ ಈ ಚಾನಲ್ ಅನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.